ಹಳೆಯ ದಾರಿಯಲ್ಲಿ ಅನ್ನುವಂತಹ ಅದ್ಭುತವಾದಂತಹ ಒಂದು ಆಲ್ಬಮ್ ಸಾಂಗ್ ಇವತ್ತು ರಿಲೀಸ್ ಆಗಿದೆ. ಸೊ ಮ್ಯೂಸಿಕ್ ಆಗಿರ್ಬೋದು, ಅದ್ರ ಜೊತೆಗೆ ಲಿರಿಕ್ಸ್ ಆಗಿರ್ಬೋದು, ಕೇಳುಗರಿಗೆ ಒಂದು ಹಿತವನ್ನ ಕೊಡ್ತಾ ಇದೆ. ಸೊ ಇದರ ಒಂದು ಜವಾಬ್ದಾರಿನ ತಗೊಂಡಿರುವಂತಹ ಕೇಶವ್ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ರೆ. ಸರ್ ನಮಸ್ತೆ, ಹೇಗಿದ್ದೀರಾ? ಅಜಿತ್ ಕೇಶವ್ ಅವರು, ಕೇಶವ್ ಅಂತ ಮೆನ್ಷನ್ ಮಾಡ್ಬಿಟ್ಟೆ. ಹೇಗಿದ್ದೀರಾ? ಆರಾಮ್ ಸರ್, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಅಂಡ್ ಈ ಒಂದು ಸಾಂಗ್ ಮಾಡೋದಕ್ಕೆ ಕಾರಣ ಏನು? ಬೇಸಿಕಲಿ ಅದೇ ಸರ್, ಅಂದ್ರೆ ಮೂವಿಗೂ ಮಾಡ್ತಾ ಇದ್ದೀನಿ ನನ್ನ ಕೆಲಸ. ಸೊ ಅದು ಬಿಟ್ಟು ಪ್ಯಾರಲಲ್ಲಿ ನನ್ಗೊಂದು ಡ್ರೀಮ್ ಇತ್ತು. ಲೈಕ್ ನಾನು 80s 90s ಕಿಡ್ ಆಗಿರೋದ್ರಿಂದ ಆ ಹಿಂದಿದ ಪಾಪ್ ಆಲ್ಬಮ್ ಸಾಂಗ್ಗಳನ್ನ ಕೇಳ್ಕೊಂಡು ಬೆಳೆದಂತ ವ್ಯಕ್ತಿ ನಾನು. ಇವಾಗ ಕಲೋನಿಯಲ್ ಕಸಿನ್ಸ್ ಇರ್ಬೋದು, ಅಥವಾ ಅಲಿಶಾ ಚಿನ್ನೆ ಅವ್ರು ಇರ್ಬೋದು, ಹಾಗೆ ಸುಮಾರು ಫಾಲ್ಗುನಿ ಪಟಕ್ ಅವ್ರು ಇರ್ಬೋದು, ಆ ಥರದ್ದು ಎಲ್ಲೋ ಒಂದ್ ಕಡೆ ಕನ್ನಡ ಅಲ್ಲಿ ನಮ್ಮ ಚಂದನ್ ಶೆಟ್ಟಿ ಅವ್ರು ಇರ್ಬೋದು, ಅಥವಾ ಆಲೋಕೆ ಅವ್ರು ಬಂದ ಮೇಲೆ ಒಂದ್ ಸ್ವಲ್ಪ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಅಂತ ಗುರುತುಪಡಿಸ್ಕೊಳಕ್ ಸ್ಟಾರ್ಟ್ ಆದ್ರು. ಸೊ ಅದೇ ದಾರಿಲೇನೆ ನಾವು ಹೋಗೋಣ ಅಂತ ಅನ್ಕೊಂಡು, ನಂದೊಂದು ಡ್ರೀಮ್ ಇತ್ತು, ಒಂದು ಟೀಮ್ ಕಟ್ಟಬೇಕು, ಒಂದು ಕಂಪೋಸರ್ ಆಗ್ಲಿ ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗ್ಲಿ ಆ ತರ ಪ್ಲಾನ್ ಮಾಡ್ಕೊಂಡು ಒಂದು ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ, ಒಂದು ಚಿಕ್ಕದಾಗೆ ಸರ್, ತುಂಬಾ ದೊಡ್ಡದಾಗೇನು, ಚಿಕ್ಕದಾಗ ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಿ ನಮ್ದೇ ಒಂದು ಆರಿಜಿನ್ ಕ್ರಿಯೇಟ್ ಮಾಡೋಣ ಅಂತ ಅನ್ಕೊಂಡು ಇದು ಸ್ಟಾರ್ಟ್ ಮಾಡಿದ್ದು ಪ್ರಾಜೆಕ್ಟ್. ಲಿರಿಕ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಕೇಳುವರಿಗೆ ಒಂದಷ್ಟು ವರ್ಷಗಳ ಹಿಂದೆಗೆ ತಗೊಂಡು ಹೋಗ್ತಾ ಇದೆ, ಅಂದ್ರೆ ಅಷ್ಟು ಹತ್ತಿರವಾಗಿದೆ ಮನಸ್ಸಿಗೆ. ಸೊ ನೀವು ಇದನ್ನೇ ಕೇಳಿ ಒಪ್ಕೊಂಡಿದ್ದ, ಅಥವಾ ನೀವು ಒಪ್ಕೊಳ್ಳೋದಕ್ಕೆ ಕಾರಣ ಏನು? ಬೇಸಿಕಲಿ ಅಂದ್ರೆ ಇದ್ರ ಪ್ಲಾನ್ ಐಡಿಯೇಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ನಂದೇ ಆಗಿದ್ರಿಂದ, ನಾನು ಸಾಗರ್ ಅವ್ರ ಹತ್ರ ಮಾತಾಡಿದಾಗ ಅವರು ಕೈ ಜೋಡಿಸಿದ್ರು. ನಾನು ಆಗ್ಲೇ ಹೇಳಿದೆ, ಅಂದ್ರೆ ಇದು ಸಾಗರ್ ಅವ್ರದ್ದು, ನಮ್ದು ಅಥವಾ ಮಧು ಅವ್ರದ್ದು ಕೊಲ್ಯಾಬ್ ಸೆಕೆಂಡ್ ಸಾಂಗ್ ಇದು. ಫಸ್ಟ್ ನೆನಪರಾಶಿ ಅಂತ ಒಂದು ಮಾಡಿದ್ವಿ, ಕವರ್ ಸಾಂಗ್ ಮಾಡಿದ್ವಿ. ಅದು ಇಳೆಯರಾಜ ಸರ್ ಅವ್ರದ್ದು ಮೌನರಾಗಮ್ದು ಒಂದು BGM ತಗೊಂಡು, ಅದು ಫುಲ್ ಔಟ್ ಅಂಡ್ ಔಟ್ ಬ್ಲ್ಯಾಕ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದು. ಸೊ ಇದು ನೆಕ್ಸ್ಟ್ ಸಾಂಗ್ ಏನ್ ಮಾಡೋಣ ಅಂತ ಹೋದಾಗ ಒರಿಜಿನಲ್ ಸಾಂಗ್ ಮಾಡೋಣ ಅಂತಾನೆ ನನ್ನ ತಲೆಯಲ್ಲಿತ್ತು. ಸಾಕು ಕವರ್ ಸಾಂಗ್ ಮಾಡೋದು, ಒರಿಜಿನಲ್ ಸಾಂಗ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ಆಗ ಏನ್ ಜಾನರು ಅಂತ ಬಂದಾಗ ನೆನಪರಾಶಿಯ ಬಂದು, ಇಟ್ ವಾಸ್ ಔಟ್ ಅಂಡ್ ಔಟ್ ಲೈಕ್ ಒಂಥರ ಹಾರ್ಟ್ ಬ್ರೇಕ್ ಸಾಂಗ್ ತರ ಇತ್ತು. ಅಂದ್ರೆ ಒಂದು ಪ್ರೇಯಸಿಯ ಅಗಲಿಕೆ ಆ ತರದ್ದು ಲಿರಿಕ್ಸ್ ಮೇಲೆ ಹೋಯ್ತು. ಈ ಸಾಂಗ್ ಬಂದಾಗ ಸಾಗರ್ ಅವರು ಲೈಕ್, ಇಲ್ಲ ಇದೊಂದು ರೊಮ್ಯಾಂಟಿಕ್ ಸಾಂಗ್ ಮಾಡೋಣ ಅಂತ. ಸೊ ಏನ್ ಮಾಡ್ಬೋದು ಅಂತ ಕೇಳಿದಾಗ ಮೇಲ್ ಡಿವೈಡ್ ಮಾಡೋಣ ಅಂತ ಇತ್ತು. ಮೇಲ್ ಡಿವೈಡ್ ಮಾಡಿದಾಗ ನೆಕ್ಸ್ಟ್ ಸಿಂಗರ್ ಯಾರನ್ನು ತಗೊಳ್ಳೋದು ಅಂತ ಪ್ಲಾನ್ ಮಾಡಿದಾಗ, ಅವಾಗ ನನಗೆ ಫಸ್ಟ್ ಅಂಡ್ ಲಾಸ್ಟ್ ಚಾಯ್ಸ್ ವಾಸ್ ಚಿನ್ಮಯ ಆತ್ರೇಯಸ್ ಅವ್ರು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನನಗನ್ಸಿದ್ದು ಏನಂದ್ರೆ, ನಂದು ಟೋನ್ ಟೆಕ್ಸ್ಚರು ಆಮೇಲೆ ಅವ್ರ ಟೋನ್ ಟೆಕ್ಸ್ಚರು ಮ್ಯಾಚ್ ಆಗತ್ತೆ ಅಂತ ಅನ್ಬಿಟ್ಟು ಅಂತ. ಸೊ ಹಂಗೆ ಸರ್, ಕಂಪೋಸಿಂಗ್ ಆಯ್ತು, ನೆಕ್ಸ್ಟ್ ಲಿರಿಕ್ಸ್ ಕೂತ್ಕೋತು. ಲಿರಿಕ್ಸ್ ಅಲ್ಲಿ ಹೊಸ ಪದಗಳನ್ನೇನಾದ್ರು ತರೋಣ. ನಾನು ಯೂಶಲಿ ಯಾವುದೇ ಸಾಂಗ್ ಬರೆದ್ರು ಇದುವರೆಗೂ ಮೂವೀಸ್ ಅಲ್ಲಾಗ್ಲಿ ಸೀರಿಯಲ್ ಅಲ್ಲಾಗ್ಲಿ, ಐ ವಿಲ್ ಕೀಪ್ ಇಟ್ ಸಿಂಪಲ್. ಅಂದ್ರೆ ತುಂಬಾ, ಅಂದ್ರೆ ನನ್ಗೆ ಒಬ್ರು ಆಟೋ ಓಡಿಸೋರಿಂದ ಹಿಡಿದು ಇವಾಗ ಟೆಕ್ಕಿ ಯಾರಾದ್ರು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡೋರು ಗುನ್ಗೋಂಗಿರ್ಬೇಕು. ಇವಾಗ ನಿಮ್ಗೆ ಅದು ಅಲೆ ವೈಖರಿ ಅನ್ನೋ ತಲೆಯಲ್ಲಿ ಕೂತ್ಕೊಂಡಿದೆ ಅಲ್ವಾ? ಸೊ ನನ್ನ ತಲೆಯಲ್ಲಿ ಅದೇ ಇರೋದು, ಅಂದ್ರೆ ಏನೋ ಒಂದು ಪದ ಕೂತ್ಕೋಬೇಕು, ಅವ್ರಿಗೆ ಆರಾಮಾಗಿ ಗುನುಕೊಂಡು ಹೋಗ್ಬೇಕು ಅಂತ. ಸೊ ಹೀಗಾಗಿ ಸ್ಟಾರ್ಟ್ ಆಗಿ ಇದೊಂದು ಟೀಮ್ ಫಾರ್ಮ್ ಆಗಿದ್ದು ಸರ್. ಈ ಸಾಂಗ್ ಹುಟ್ಕೊಂಡಿದ್ದು ಹಂಗೇನೆ. ಒಂದು ಕಂಪೋಸಿಂಗ್ ಚೆನ್ನಾಗಿ ಬಂತು, ಅದಾದ್ಮೇಲೆ ಲಿರಿಕ್ಸ್ ಚೆನ್ನಾಗಿ ಬಂತು, ಆಮೇಲೆ ಹಾಡಿಂದು ವೋಕಲ್ಸ್ ಚೆನ್ನಾಗಿ ಬಂತು. ಎಲ್ಲ ಒಂಥರ ಚೈನ್ ತರ ಆಗುತ್ತೆ ಸರ್. ಈ ಚೈನಲ್ಲಿ ಒಂದು ಡಿ ಚೈನ್ ಆದ್ರೂ ನಿಮ್ಗೆ ಹಾಡ್ ಬಿದೋಗುತ್ತೆ ಅಂತ ವಾಟ್ ಐ ಬಿಲೀವ್. ಫೈನಲಿ ಸಾಕಷ್ಟು ಜನ ಇಷ್ಟಪಡ್ತಾ ಇದ್ದಾರೆ, ಸಾಕಷ್ಟು ಜನರು ಕನೆಕ್ಟ್ ಆಗ್ತಾ ಇದೆ. ಸೊ ಏನ್ ಹೇಳ್ತೀರಾ? ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ಆನೆಸ್ಟ್ ಎಫರ್ಟ್ ಹಾಕಿದೀವಿ ಸರ್. ಅಂದ್ರೆ ತುಂಬಾನೇ ಲೈಕ್ ಬ್ಯಾಕ್ ಎಂಡ್ ಅಲ್ಲಿ ಇದಕ್ಕೆ ಶೂಟಿಂಗ್ ಹೋಗಕ್ ಮುಂಚೆ, ಶೂಟಿಂಗ್ ಹೋಗಾದ್ಮೇಲೆ ಆ ಮೇಕಿಂಗ್ ವಿಡಿಯೋ ಎಲ್ಲ ನೀವೇ ನೋಡಿದ್ರಿ, ತುಂಬಾನೇ ಎಫರ್ಟ್ ಹಾಕಿದೀವಿ ಇದಕ್ಕೆ. ಸೊ ಆನೆಸ್ಟ್ ಎಫರ್ಟ್ಗೆ ಯಾವತ್ತೂ ನಮ್ಮ ಆಡಿಯನ್ಸ್ ಕೈ ಕೊಡಲ್ಲ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಫಾರ್ ಯುವರ್ ಸಪೋರ್ಟ್. ಮೀಡಿಯಾದವ್ರದ್ದು ಕೂಡ ಪ್ಲೀಸ್ ಎಲ್ಲರಿಗೂ ಅದನ್ನೇ ರಿಕ್ವೆಸ್ಟ್ ಮಾಡೋದು, ಶೇರ್ ಮಾಡಿ. ಒಂದು ಒಳ್ಳೆ ಕಂಟೆಂಟ್ ಬಿಟ್ಟಿದೀವಿ, ಕ್ವಾಲಿಟಿ ಕಂಟೆಂಟ್ ಬಿಟ್ಟಿದೀವಿ. ಇನ್ ಮುಂದೆನೂ ಸಾಕಷ್ಟು ಪೈಪ್ಲೈನ್ ಅಲ್ಲಿ ಇದೆ ಸಾಂಗ್ಸ್ಗಳು ರಿಲೀಸ್ ಮಾಡಕ್ ನಮ್ದು. ಈಗಾಗಲೇ ನೆಕ್ಸ್ಟ್ ಸಾಂಗ್ ಒಂದು ರೆಡಿ ಆಗ್ತಾ ಇದೆ, ಶಾರ್ಟ್ಲಿ ಅದನ್ನು ಅನೌನ್ಸ್ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್ ಸರ್, ಒಳ್ಳೆದಾಗ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು, ಧನ್ಯವಾದ. ಇದಾಗಿತ್ತು ಅಜಿತ್ ಕೇಶವ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.